ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್. ಎಲ್ಲಿದ್ದೀನಿ ಅಂತಂದ್ರೆ ಈಗ ನಾನು ಹರ್ಷಿ ಅಕ್ಕ ಅವ್ರ ಮನೇಲಿ ಬಂದಿದ್ದೀನಿ. ಇವತ್ತು ಕಿರಣ ಡ್ಯೂಟಿಗೆ ಹೋಗೋರೆ. ಈಗ ವಿಡಿಯೋ ಮಾಡಕ್ ಹೋಗ್ತಿದ್ದೀನಿ ನಾನು, ಹರ್ಷಿ ಅಕ್ಕ ಮತ್ತೆ ನಮ್ಮ ಕೀರ್ತನ್ ಅನ್ಬಿಟ್ಟು, ಮತ್ತೆ ನಮ್ಮ ಚೆರಿ. ಫುಲ್ ಇವತ್ತೊಂದು ಸ್ವಲ್ಪ ಅಕ್ಕ ಅವ್ರ ಮನೆ ಫಂಕ್ಷನ್ ಜೋರು. ದೇವ್ರು ನೋಡಿ ಫುಲ್ಲು ಗ್ರ್ಯಾಂಡ್ ಆಗಿ ಮಾಡವ್ರೆ. ಅಕ್ಕ ಮೇಲ್ಗಡೆ ಮನೇಲಿ ತಿಂಡಿ ಮಾಡ್ತವ್ರೆ. ನಾನು ತಿಂಡಿ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಬಂದೆ ಬಂದ್ನಲ್ಲ, ಆಲೆ ಬಂದ್ ಹೇಳಿದ್ನಲ್ಲ, ಇಲ್ಲಿ ಮೇಲ್ ನಿಂತ್ಕೊಂಡು ಕಿರ್ಚುತ್ತವ್ರೆ. ಬಾ ಚೆರಿ ಮಾಡಿದೆ. ಆಯ್ತು, ಹೋಗಿ ಮಾಡ್ಕೊ ಬರೋಗು. ನಾನು ಸಂಜೆ 6 ಗಂಟೆಗೆ ಬರ್ತೀನಂದ. ಏನ್ ಸಮಾಚಾರ? ಅಲ್ಲಿದ್ ಬಿಡಿದ್ರ ಓಹೋ ಈ ತರ. ಅಕ್ಕ ಏನಪ್ಪ? ಸೊ ಫೈನಲಿ ಈಗ ವಿಡಿಯೋ ಮಾಡಕ್ ಹೋಗ್ತಿದೀವಿ. ಇಲ್ಲಿ ನೋಡಿ ತೀಟೆ ಹೆಂಗ ಆಡ್ತವಳಿ, ತೀಟೆ ಆಡ್ತವಳಿ ಇಲ್ಲಿ. ಸರಿಮಾ, ವಿಡಿಯೋ ಮಾಡಕ್ ಬರಲ್ವಾ ನೀನು? ಹಾ ಸರಿ, ಇಲ್ಲಿ ವಿಡಿಯೋ ಮಾಡಕ್ ಬರಲ್ವಾ? ಬರಲ್ಲ? ಯಾಕೆ ಬರಲ್ಲ? ನಾನು ಅಮ್ಮ ಹೋಗ್ತಿದೀವಿ. ಸರಿ, ಬರಲ್ಲ ನೀನು? ಬಾಯ್ ಬಾಯ್, ನಾನೇ ಹೋಗ್ತೀನಿ, ಬಾಯ್. ಇಲ್ಲಿ ಈಗ ಅಮ್ಮ ಅಂತ ಬರ್ತಾಳೆ ನೋಡಿ. ಬಿಂದಿಗೆ ಯಾರ್ದದು ಇಟ್ಬಿಡು. ಸೊ ಈಗ ವಿಡಿಯೋ ಮಾಡ್ಕೊಂಡ್ ಬಂದು ಎಡಿಟ್ ಮಾಡೋದೇ ಕೆಲಸ, ಇನ್ನೇನಿಲ್ಲ ನಮ್ದು. ಅಕ್ಕ ಇನ್ನು ರೆಡಿ ಆಗಿಲ್ಲ. ಲಕ್ಷ್ಮಿ ಕೂರ್ಸಿದಾರ, ಲಕ್ಷ್ಮಿ ಹತ್ರ ದುಡ್ಡೇ ಇಟ್ಟಿಲ್ಲ. ಎಲ್ಲಿ ವೇರಿಸ್ ದುಡ್ಡು? ಯಾಕೆ ದುಡ್ಡು ಇಟ್ರೆ ತೆರೀವನ್ ಆಯ್ತಾರ ಅಂತ ನೀವೇ ಫಸ್ಟ್ ಟೈಮ್ ಹೇಳ್ತಾರ. ದೃಷ್ಟಿ ಆಗುತ್ತೆ ಅನ್ಬೇಕು. ಸರಿ ಗೈಸ್, ಬಾಯ್, ಸಿಗ್ತೀನಿ, ನಾನು ವಿಡಿಯೋ ಮಾಡ್ಬೇಕು. ಸೊ ಗೈಸ್, ಇಲ್ಲಿ ಬನ್ನಿ ಮಂಟಪ ಹತ್ರ ವಿಡಿಯೋ ಮಾಡಕ್ ಬಂದಿದ್ವಿ. ವೆಲ್ಕಮ್ ಬ್ಯಾಕ್ ಟು ತಿಲಕ್ ಜಾನು ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕಿರಣ್ ಇಲ್ಲ, ನಾನು, ಚೆರಿ ಅಂಡ್ ತಿಲಕ್, ಜಾನು ಅವರು, ಇವರು ಕೀರ್ತನ್ ಅವರು ವಿಡಿಯೋ ಮಾಡಕ್ ಬಂದಿದೀವಿ. ನೋಡ ಹೇಗಾಗುತ್ತೆ ಅಂತ. ಓಕೆನಾ? ಅಷ್ಟೇ ವಿಡಿಯೋ ಮಾಡೋದ್ರಲ್ಲಿ ಏನೋ ಅನ್ಕೊಂಡಾಗ ಗೊತ್ತಿಲ್ಲ, ಅಣ್ಣನ್ ಕೆಲಸ ಇದರಿಂದ ಬಿಸಿ. ಈವ್ನಿಂಗ್ ಜಾಯ್ನ್ ಆಗ್ತಾರೆ. ಅವನು ಸಂಜೆ ಮೇಲೆ ಬಂದು ನಮ್ ಬ್ಲಾಗ್ ಅಲ್ಲಿ ಮತ್ತೆ ವಿಡಿಯೋಸ್ ಅಲ್ಲಿ ಜಾಯ್ನ್ ಆಗ್ತಾರೆ. ಸದ್ಯಕ್ಕೆ ನಾನು ಅಕ್ಕ ಕೀರ್ತನ ಮತ್ತೆ ಅವ್ರ ಮಗಳು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಬಂದಿದೀವಿ. ಸರಿ ಗೈಸ್, ಆಯ್ತು, ವಿಡಿಯೋ ಮಾಡ್ಬೇಕು, ಸಿಗ್ತೀನಿ. ಸೊ ಗೈಸ್, ಫೈನಲಿ ವಿಡಿಯೋ ಶೂಟ್ ಮುಗೀತು. ಈಗ ಹೊರಡ್ತಾ ಇದೀವಿ ನಾನು, ಹರ್ಷಿ ಅಕ್ಕ. ಹೇಳಕ್ಕ ಏನಾರ ಹೇಳಂಗಿದ್ರೆ. ಫೈನಲ್ ಆಗಿ ವಿಡಿಯೋ ಎಲ್ಲ ಕಂಪ್ಲೀಟ್ ಆಗಿ ಮುಗ್ದಿದೆ. ಸೊ ಗೈಸ್, ಇನ್ಸ್ಟಾದಲ್ಲಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಂಗೆ ಯೂಟ್ಯೂಬ್ ಅಲ್ಲೂ ಶೆರಿಮಾ ಬ್ಲಾಗ್ಸ್ ಮತ್ತೆ ತಿಲಕ್ ಜಾನು ಬ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡಿ. ಸರಿ ಗೈಸ್, ಆಯ್ತು, ಸಿಗ್ತೀನಿ. ತಿರ್ಗಾ ರಿಟರ್ನ್ ಬರ್ಬೇಕು. ನನ್ನ ತಮ್ಮ ಇನ್ನೊಬ್ಬನ್ಗೆ ಫೋಟೋ ಶೂಟ್ ಮಾಡ್ಕೊಡ್ಬೇಕು. ಸೊ ಬನ್ನಿ ಗೈಸ್, ಸಿಗ್ತೀನಿ ಆಮೇಲೆ. ಬಾಯ್. ಸೊ ಗೈಸ್, ಈಗ ನಾನು ಫೋರಮ್ ಮಾಲ್ಗೆ ಹೋಗ್ತಿದೀನಿ. ನಮ್ಮ ಬ್ರದರ್ ಕರ್ದಿದ್ದಾರೆ ಅನ್ಬಿಟ್ಟು ನಾನು ಮತ್ತೆ ನನ್ನ ತಮ್ಮ ಕೀರ್ತನ್ ಇಬ್ರು ಹೋಗ್ತಾ ಇದೀವಿ. ಇನ್ ಮಾಡಕ್ ಕೆಲ್ಸ ಅಲ್ಲ, ಇವತ್ತು ಹಬ್ಬ ಬೇರೆ. ಸುಮ್ನೆ ಬೇಜಾರು, ಮನೇಲಿ ಇದ್ದೇ ಇದು. ಸೊ ಮಾಲ್ಗೆ ಹೋಗ್ತಾ ಇದೀವಿ. ಏನು ತಿನ್ನಲ್ಲ, ಏನು ಇಲ್ಲ, ಸುಮ್ನೆ ಹೋಗ್ಬಿಟ್ಟು ಬರೋದು ಇಷ್ಟೇ. ನಿಮ್ಗೆ ಅವೆಲ್ಲ ಇಂಟ್ರೆಸ್ಟ್ ಇಲ್ಲ, ತಿನ್ಬೇಕು ಅನ್ಸೋದೇ ಇಲ್ಲ. ಜಂಕ್ ಫುಡ್ ಅಷ್ಟೇನ್ ಅಡ್ಜಸ್ಟ್ ಆಗಲ್ಲ. ಮನೆ ಫುಡ್ ಬೆಟರ್ ದೇನ್ ಅನ್ಕಂತೀನಿ ನಾನು. ನೋಡಿ, ರೋಡಲ್ಲಿ ಹಿಂಗ್ ಪಾರ್ಕಿಂಗ್ ಮಾಡ್ಬಿಟ್ಟು ಹೋಗ್ಬಿಡೋದು. ಹಿಂಗೆ ಗಾಡಿ ಹೆಂಗಾರ ಸ್ಕ್ರಾಚ್ ಆಗ್ಲಿ, ಏನಾದ್ರು ಆಗ್ಲಿ, ಒಂದೇ ಏನಾದ್ರು ನೋಡೇ ನುಗ್ಸ್ತಾರ ಗುರು. ಸರಿ ಗೈಸ್, ಆಯ್ತು, ಬನ್ನಿ, ಸಿಗ್ತೀನಿ. ನನ್ನ ಮೇಲೆ ಒಂದ್ ಸ್ವಲ್ಪ ಕೆಲ್ಸ ಇದೆ ಅನ್ಬಿಟ್ಟು ಮಾಲ್ಗೆ ಹೋಗ್ತಾ ಇರೋದು. ನಾನ್ ಸ್ವಲ್ಪ ಕೆಲ್ಸದ ಬಗ್ಗೆ ಮಾತಾಡ್ಬೇಕಿತ್ತು ಅಂತ. ಸರಿ ಗೈಸ್, ಆಯ್ತು, ಆಮೇಲೆ ಸಿಗ್ತೀನಿ ನಾನು. ಇನ್ನೊಂದ್ ಸ್ವಲ್ಪ ಇದೆ ಇವತ್ತಿನ ವಿಡಿಯೋ ಬ್ಲಾಗು. ನಾಳೆ ಅಪ್ಲೋಡ್ ಮಾಡ್ತೀನೋ, ನಾಳಿದ್ದು ಅಪ್ಲೋಡ್ ಮಾಡ್ತೀನೋ, ಐ ಡೋಂಟ್ ನೋ, ಬಟ್ ಆಗ್ತೀನಿ ಅತಿ ಶೀಘ್ರದಲ್ಲೇ. ಸರಿ ಗೈಸ್, ಆಯ್ತು, ಆಮೇಲೆ ಸಿಗ್ತೀನಿ ನಾನು. ಸೊ ಗೈಸ್, ಈಗ ಕಿರಣ ಬರೋದ್ ಲೇಟ್ ಆಯ್ತಿದೆ ಅಂತ ಫೋನ್ ಮಾಡಿದ ಹರ್ಷಿ ಅಕ್ಕ. ಸರಿ ಆಯ್ತು, ಬಾ ವಿಡಿಯೋ ಮಾಡೋದ ಅಂದ್ರಲ್ಲ ಅಂದ್ಬಿಟ್ಟು ಬಂದಿದ್ದೀನಿ ಹರ್ಷಿ ಅಕ್ಕ ಅವ್ರ ಮನೆಗೆ. ಬನ್ನಿ ವಿಡಿಯೋ ಶೂಟ್ ಮಾಡೋದ. ಓಕೆ ಗೈಸ್, ಅಕ್ಕ ರೆಡಿ ಆಗ್ತಿದ್ದಾರೆ. ಈಚೆ ವೇಟ್ ಮಾಡ್ತಾ ಇದೀನಿ. ಇನ್ನೊಂದು 10 ಮಿನಿಟ್ಸ್ ಟೆರೆಸ್ ಮೇಲೆ ಹೋಗ್ಬಿಟ್ಟು ನಿಮ್ದೇ ಒಂದೆರಡು ವಿಡಿಯೋ, ಟೆರೆಸ್ ಮೇಲೆ ಹೋಗಿ ನಿಮ್ದೇ ಒಂದೆರಡು ವಿಡಿಯೋ ಮಾಡ್ಕೊಂಡು ನೆಕ್ಸ್ಟ್ ಕಿರಣ ಬರೋರ್ಗ್ ವೇಟ್ ಮಾಡ್ಬೇಕು. ಅವನು ವಿಡಿಯೋಸ್ ಮಾಡ್ಬೇಕು. ಬ್ಲಾಗು ಇನ್ನೂ ಇದೆ. ಇವತ್ತೆಲ್ಲಿ ನಾವು ಹೊರಗಡೆ ಎಲ್ಲ ಹೋದೆ, ಒಂದ್ ಸ್ವಲ್ಪ ಕೆಲ್ಸದ ಮೇಲೆ ಹೋಗಿದ್ರಿಂದ ಏನು ಬ್ಲಾಗ್ ಅಲ್ಲಿ ಮಾಡಕ್ ಆಗ್ಲಿಲ್ಲ. ಸೊ ಇವಾಗ ಮಾಡ್ತಾ ಇದೀನಿ. ಬನ್ನಿ ನೋಡೋಣ, ಅಕ್ಕ ರೆಡಿ ಆಗ್ಬಿಟ್ಟು ಬರ್ಲಿ. ಅದಾಯ್ತಲೇ ಕಿರಣನು ಬರ್ತಾನೆ ಇನ್ನೊಂದು 10 to 15 ಮಿನಿಟ್ಸ್. ಸರಿ ಗೈಸ್, ಬನ್ನಿ, ಆಯ್ತು, ಸಿಗೋಣ.
ಸೊ ಗೈಸ್ ಅಕ್ಕವ್ರ ಮನೆ ಮೇಲೆ ಬಂದು ವಿಡಿಯೋ ಶೂಟ್ ಮಾಡಿದ್ವು. ಅಕ್ಕನ ಔಟ್ಫಿಟ್ ನೋಡಿ ಫುಲ್ಲು ಪಂಕಾಗಿ ಮಿಂಚುತ್ತವ್ರೆ. ಅವ್ರ ಇನ್ನೂ ಅಕ್ಕನ್ ಗಂಡ ಬಂದಿಲ್ಲ, ಅವನ್ ಬರೋದ್ ಲೇಟು. ಅವಳು ಮೇ ಬಿ ಅವಳು ಬೇರೆ ಅವಳೆ. ಇನ್ನೇನ್ ಗೈಸ್ ಸಮಾಚಾರ, ನನ್ ಚಾನಲ್ ಎಲ್ಲ ತಪ್ಪದೆ ಮಿಸ್ ಮಾಡ್ದೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ಕಂಟೆಂಟ್ ಗಳು ಮಾಡೋದಂತ ಪ್ಲಾನ್ ಹಾಕಿದೀವಿ. ಹರ್ಷಿ ಅಕ್ಕನ ನಾನು. ಹರ್ಷಿ ಅಕ್ಕ ಯಾವ ಪ್ಲಾನ್ ಹಾಕೋದು? ಫ್ರಾಂಕು ಮತ್ತೆ ಸ್ವಲ್ಪ ಚಾಲೆಂಜಿಂಗ್ ಬ್ಲಾಗ್ಸ್ ಮಾಡೋಣ ಅಂಡ್ ಪ್ರ್ಯಾಂಕ್ ವಿಡಿಯೋಸ್ ಮಾಡೋಣ ಅಂತ ಸ್ವಲ್ಪ ಐಡಿಯಾ ಮಾಡ್ಕೋತಾ ಇದೀವಿ. ಸ್ವಲ್ಪ ಡಿಫ್ರೆಂಟ್ ಆಗಿ ಬರ್ತೀವಿ ನಿಮ್ ಮುಂದೆ. ಡೈಲಿ ವ್ಲಾಗ್ ಮತ್ತೆ ಇನ್ನೊಂದೇನೋ ಬೋರ್ ಅಲ್ವಾ ಅದೆಲ್ಲ. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಪ್ಲಾನ್ ಹಾಕೋತಾ ಇದೀವಿ. ಪ್ಲಾನ್ ಹಾಕ್ತಿದೀವಿ. ಸಕ್ಸಸ್ ಅಂತೂ ಆಯ್ತಲ್ಲ ಗುರು. ಅವ್ರು ಹೇಳ್ತಾನೆ ಅವ್ರೆ, ಬಟ್ ನಮ್ ಪ್ಲಾನ್ ಇನ್ನೂ ಸಕ್ಸಸ್ ಆಗಿಲ್ಲ. ಯಾಕಂದ್ರೆ ನಮ್ ಕರೆಕ್ಟ್ ಆಗಿ ಪ್ರಿಪೇರ್ ಆಗಿ ಕನ್ಫರ್ಮ್ ಆಗಿ ಪ್ಲಾನ್ ಮಾಡಿ ನಾವು ವಿಡಿಯೋ ಶೂಟ್ ಮಾಡಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿಡಿಯೋಸ್ ಮಾಡ್ತಿದೀವಿ. ಒಟ್ನಲ್ಲಿ 1 ವರ್ಷಕ್ಕೊಂದು ಇನ್ಮೇಲೆ ವಿಡಿಯೋಸ್ ಡೈಲಿ ಬರುತ್ತೆ. ಕಿರಣಂದು ಅವ್ರದ್ದು ಬರ್ತದೆ ಇಲ್ವಾ, ಅಕ್ಕ ತಮ್ಮಂದ್ ಮಾತ್ರ ಡೈಲಿ ಬರುತ್ತೆ. ಒಟ್ನಲ್ಲಿ ಒಂದ್ ಒಳ್ಳೆ ಲವ್ ವಿಡಿಯೋಸ್ ಗಳು ಮಾಡೋಣ ಅನ್ಬಿಟ್ಟು ಪ್ಲಾನ್ ಹಾಕಿದೀವಿ. ನೀವು ಆದಷ್ಟು ನಮ್ಗೆ ಯೂಟ್ಯೂಬ್ ಆಗ್ಲಿ ಇನ್ಸ್ಟಾ ಆಗ್ಲಿ ಎಲ್ಲಾದ್ರಲ್ಲೂ ಸ್ವಲ್ಪ ಸಪೋರ್ಟ್ ಮಾಡ್ಕೊಡ್ತು ಅಂದ್ರೆ ನಾವು ಆದಷ್ಟು ಒಂದ್ ಸ್ವಲ್ಪ ಒಳ್ಳೆ ಫೇಮ್ ಮಾಡ್ಬೋದು. ಈಗ ಸರಿ ಸಿಗೋಣ. ಇಲ್ಲ ಅಕ್ಕನೂ ಬ್ಲಾಗ್ ಮಾಡ್ತವ್ರೆ. ಸೊ ಗಾಯ್ಸ್ ಕಿರಣನು ಬಂದಿತ್ತಾಯ್ತು, ನಮ್ ವಿಡಿಯೋ ಶೂಟು ಮುಗ್ದಿತ್ತಾಯ್ತು. ಫೇಸ್ ಎಲ್ಲ ಬ್ಲಾಕ್ ಆಗ್ತಾ ಇರೋದಕ್ಕೆ, ವೆದರ್ ಎಲ್ಲ ಡಲ್ ಆಗಿರೋದಕ್ಕೆ ಹೋಯ್ತಾ ಇದೀವಿ ನೋಡಿ. ಬ್ಲಾಕ್ ಅಂದ್ರೆ ಫೋನ್ ಅಲ್ಲಿ ಅಷ್ಟೇ, ಇರೋದೇನೋ ಎಲ್ಲ ಬ್ಲ್ಯಾಕು. ಇಲ್ಲ ನಾನು ಸೊ ಗೈಸ್ ಫೈನಲಿ ಮನೆಗೆ ಬಂದಿದ್ದೀನಿ. ಕಿರಣ ಅವರ ಮನೆಯಿಂದ ನಮ್ಮ ಮನೆಗೆ ಬಂದಿದ್ದೀನಿ. ಸೊ ಹೇಳೋದಂಥದ್ದು ಏನೂ ಇಲ್ಲ. ಇವತ್ತು ವಿಡಿಯೋಸ್ ಎಲ್ಲ ಮುಗೀತು. ಈಗ ವ್ಲಾಗ್ ಎಡಿಟ್ ಮಾಡೋದೊಂದು ಪೆಂಡಿಂಗ್ ಇದೆ ಅಷ್ಟೇ. ಇನ್ನು ಪೆಂಡಿಂಗ್ ಇನ್ನೇನು ಪಾರ್ಟಿ ಇದೆ ಮನೇಲಿ, ನಿಮ್ಮದೇ ಊಟ ಮಾಡ್ಕೊಂಡು ಎಣ್ಣೆ ಹೊಡ್ಕೊಂಡು ಮಲ್ಕೊಳ್ಳೋದು. ಸರಿ ಗಾಯ್ಸ್ ಆಯಿತು, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡೋದೆಲ್ಲ ವಾಚ್ ಮಾಡಿ. ಬಾಯ್, ಲವ್ ಯು.